ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ಸೊ ಬರ್ಡೇ ಸ್ಪೆಷಲ್ ಅಂತ ಏನಲ್ಲ, ಒಂದು ಫಂಕ್ಷನ್ ಇದೆ, ಅದು ಮುಗಿಸ್ಕೊಂಡಂಗೆ ಆಗುತ್ತೆ, ಮನೆ ದೇವ್ರಿಗೂ ದರ್ಶನ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಆನ್ ದ ವೇ ಬರ್ತಾ ನಾನ್ ವೆಜ್ ಎಲ್ಲ ತರಬೇಕು, ಒಂದು ಪ್ರಿಪೇರ್ ಮಾಡಬೇಕು. ಸಂಜೆನಾ ಬರ್ಡೇ ಸೆಲೆಬ್ರೇಷನ್. ಕೇಕ್ ಯಾವಾಗ ಬರುತ್ತೆ? ಕೇಕ್ ಬರಲ್ಲ ಗೈಸ್, ನನಗೆ ಕ್ಯೂರಿಯಾಸಿಟಿ ಯಾವ ಕೇಕ್ ಆರ್ಡ್ರ್ ಕೊಟ್ಟಿರ್ಬೋದು ಅಂತ. ಯಾಕಂದರೆ ಪ್ರತಿ ವರ್ಷವೂ ಡಿಫ್ರೆಂಟಾಗಿರೋದನ್ನ ಅವರು ಗೂಗಲಲ್ಲಿ ಹುಡುಕಿ ಸರ್ಚ್ ಮಾಡಿ ಮಾಡಿಸ್ತಾರೆ, ಕಸ್ಟಮೈಸ್ ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ದೇವರಿಗೆ ಪೂಜೆ ಮಾಡಿ ಹೊರಡೋಣ ಬನ್ನಿ ಗೈಸ್. ಸೊ ಇವಾಗ ಹೊರಡೋಕ್ಕೂ ಮುಂಚೆ ಪೂಜೆನ ಮಾಡ್ತಾಯಿದ್ದೀನಿ. ಅಂದರೆ ಪ್ರಮೋದವರೆಲ್ಲ ಪೂಜೆ ಮಾಡಿದರು. ಸೊ ಜಸ್ಟ್ ನಾನು ಕರ್ಪೂರ ಒಂದು ಬೆಳಗ್ಬಿಟ್ಟು ನಮಸ್ಕಾರ ಮಾಡಿ ಹೊರಡಿದ್ದೇನೆ. ಸೊ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಮುಂಚೆ ನಾವು ಮನೇಲಿ ಪೂಜೆ ಮಾಡಿ ಹೋದರೆ ಒಳ್ಳೆಯದು ಅಂತ ಅಂತಾರೆ. ಸೊ ಅದಕ್ಕೆ ಪ್ರಮೋದವ್ರು ಮಾಡಿದ್ರು ನಾನು ಒಂದು ಕರ್ಪೂರ ಹಚ್ಚಿ ಹೊರಡ್ತೀನಿ. ಯಾವಾಗ್ಲೂ ನಮ್ಮ ಮನೇಲಿ ಅವರೇ ಡೈಲಿ ಪೂಜೆ ಮಾಡೋದು. ಸೊ ನಾನು ತುಂಬ ರೇರು, ಜಾಸ್ತಿ ಪೂಜೆ ಅದೆಲ್ಲ ಮಾಡಲ್ಲ, ರೇರಾಗಿ ಮಾಡ್ತೀನಿ. ನನಗೆ ಮನಸ್ಸಿಗೆ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ತೀನಿ. ನಾವು ಮನೆ ಬಿಟ್ಟಿದ್ದೆ ಆಲ್ಮೋಸ್ಟ್ ಒಂದು 8 o'clock ಆಗಿತ್ತು. ಯಾಕಂದರೆ ನಮಗೆ ಅಲ್ಲಿ ಫಂಕ್ಷನ್ನು ಲೇಟ್ ಇತ್ತಲ್ವ, ಅದಕ್ಕೋಸ್ಕರ ಟೆಂಪಲ್ ರೀಚ್ ಆದಮೇಲೆ ಪ್ರಮೋದವ್ರು ಹಂಗೆ ವೀಡಿಯೋ ಮಾಡ್ತಾಯಿದ್ರು. ತುಂಬ ಜನ ಗುಸು 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 ಭೂಮಿಕಾ ಪ್ರಮೋದ್ ಅಂತ. ಅವರು ಕೇಳಿಸಲ್ಲ ಅಂತ ಹೇಳ್ತಾರೋ ಅಥವಾ ಕೇಳಿಸುತ್ತೆ ಅಂತ ಗೊತ್ತಿದ್ರು ಅದರ ಹೇಳ್ತಾರೇನೋ ಗೊತ್ತಿಲ್ಲ. ಸೊ ಭೂಮಿಕಾ ಪ್ರಮೋದ್ ಅಂತ ಇರ್ತಾರೆ. ಬಟ್ ನಾನು ಅಬ್ಸರ್ವ್ ಮಾಡದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೋದು. ಬಟ್ ನೀವು ಯಾರೇ ಮಾತಾಡ್ತಿದ್ರು ಹಿಂದೆ ಅಕ್ಕ ಪಕ್ಕ ಮುಂದೆ ರಿಯಾಕ್ಷನ್ ಕೊಡ್ತಿದ್ರು, ಸೊ ನಂಗೆ ಕ್ಲಿಯರ್ ಪಿಕ್ಚರಾಗಿ ನೋಡ್ತಾ ಇರ್ತೀನಿ. ಬಟ್ ನೋಡೋದು ನಿಮ್ಗಳಿಗೆ ಗೊತ್ತಾಗಲ್ಲ ಅಷ್ಟೇ. ಸೊ ಇವ್ರದ್ದೇ ಪಾಪುದೇ ಬರ್ಡೇ ಫಂಕ್ಷನ್ ಇದ್ದಿದ್ದು. ಸೊ ಅವರು ಇಷ್ಟೂ ಬ್ಯುಸಿ ಇದ್ರೂ ಅದ್ರ ಮಧ್ಯ ನನ್ನ ಬರ್ಡೇ ಅಂತ ಅವ್ರಿಗೆ ಗೊತ್ತಾಗಿ ಸೊ ಕೇಕ್ನೂ ತರಿಸಿ ಸೆಲೆಬ್ರೇಷನ್ನ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಶಿಲ್ಪ ಅವರೇ ಮತ್ತು ಅಣ್ಣ. ನಿಜವಾಗ್ಲೂ ಇಷ್ಟು ಬ್ಯುಸಿ ಇದ್ದರೂ ಮಾಡ್ತಾರೆ ಅಂದರೆ ನಾನು ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ನಾವು ಅಲ್ಲಿ ಕೇಕ್ ಕಟ್ ಮಾಡಿ ಇನ್ನೇನು ಊಟ ಮಾಡಿಕೊಂಡು ಹೊರಡಬೇಕು. ಆ್ಯಂಡ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಅವ್ರು ಅಂತಾಯಿದ್ರು, ಬಡವ್ರ ಮನೆ ಊಟ ಏನು ಅಂದ್ಕೋಬೇಡಿ ಅಂತಿದ್ರು. ನಿಜವಾಗ್ಲೂ ಎಷ್ಟು ಸಕ್ಕತ್ತಾಗಿ ಊಟ ಹಾಕ್ಸಿದ್ರು ಅಂದರೆ, ದೊಡ್ಡ ಕೈ ಅಂತಾರಲ್ಲ ಗೈಸ್, ಆ ರೀತಿ ಊಟ ಹಾಕ್ಸಿದ್ರು. ಮಟನ್ನೆಲ್ಲ ತೋಡಿ ಹಾಕ್ತಿದ್ದಾರೆ. ನನಗೆ ಶಾಕು. ನಾನು ಈ ಥರ ಹಾಕೋದು ಮಟನ್ನೆಲ್ಲ ನಾನು ನೋಡೇ ಇಲ್ಲ ಎಲ್ಲೂ. ಇದೇ ಫಸ್ಟ್ ಫಂಕ್ಷನ್ ಅಂತ ನಾನು ಪ್ರಮೋದವ್ರಿಗೆ ಹೇಳ್ತಾ, ಇಷ್ಟೊಂದು ಹಾಕಿದ್ರಲ್ವಾ, ಎಷ್ಟು ದೊಡ್ಡ ಕೈ ಅಂತ. ಅವ್ರು ನೋಡಿದ್ರೆ ನಮ್ಮದು ಬಡವ್ರ ಮನೆ ಫಂಕ್ಷನ್ ಅಂತ ಸುಳ್ಳು ಬೇರೆ ಹೇಳ್ತಾರೆ. ಅದಕ್ಕೆ ನಾನು ಸುಳ್ಳು ಹೇಳ್ಬಿಡಿ ನೀವು ಅಂತ ಹೇಳ್ತಾ ಇದ್ದೆ. ಸೊ ಖುಷಿಪಟ್ಟರು ಅವರು ಹೋಗಿದ್ದಕ್ಕೆ. ನಾನು ನನ್ನ ಬರ್ಡೇ ದಿನ ಯಾವ ಫಂಕ್ಷನ್ಗಳನ್ನೂ ಅಟೆಂಡ್ ಮಾಡಲ್ಲ. ಅವರು ಮನೆಗೆ ಬಂದು ಅಷ್ಟೊಂದೆಲ್ಲ ಹೋಗಿದ್ದಾರೆ ಅಂದ್ಬಿಟ್ಟು ನಾವು ಹೋಗಲೇಬೇಕು ಅಂದ್ಬಿಟ್ಟು ಪ್ರಮೋದವರು ನಾನು ಡಿಸೈಡ್ ಆಗಿ ಹೋದ್ವಿ. ಊಟ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಮಾಡಿಸಿದ್ದಾರೆ ಅಂದ್ಬಿಟ್ಟು. ಅವರು ಮಂಡ್ಯದವರಾಗಿರೋದ್ರಿಂದ ಮುದ್ದೆ ಕೂಡ ಮಾಡಿಸಿದ್ರು. ನಾನು ಮುದ್ದೆ ತಿಂತೀನಿ, ನನಗೆ ಸಿಕ್ಕಾಪಟ್ಟೆ ಮುದ್ದೆ ಅಂದರೆ ಇಷ್ಟ. ಸೊ ನಾನು ಎಲ್ಲೋದ್ರೂ ಒಂದು ಅರ್ಧ ಮುದ್ದೆ ಆದರೂ ತಿಂತೀನಿ. ಮನೇಲೂ ಕೂಡ ನಾವು ಮಾಡ್ಕೋತಾ ಇರ್ತೀವಿ ಮುದ್ದೆನ. ಸೊ ಊಟ ಎಲ್ಲ ಮುಗಿಸಿ ನಾವು ಮನೆ ಕಡೆ ಹೊರಡುವಾಗ ನನಗೆ ಸುಚಿ ಆನ್ ದ ವೇ ಹೋಗ್ತಾ ಸಿಕ್ಕಿದ್ಲು. ಗೈಸ್, ಸುಚಿ ಸಿಕ್ಕಿದ್ಲು. ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ಮಾಡ್ತಾರೆ. ಜೋಡಿ ಅಕ್ಕಿಗಳೇ, ಹಾಯ್ ಜೋಡಿ ಅಕ್ಕಿಗಳೇ, ಹಾಯ್ ಮಾಡಿ. ಮತ್ತದೇ ಆವಾಗಲೇ ವೀಡಿಯೋ ಮಾಡ್ಕೊಳ್ಳೋದು. ಗೈಸ್, ಫೈನಲಿ ಮೈಸೂರು ರೀಚ್. ನನಗೊಂದು ಕ್ಯೂರಿಯಾಸಿಟಿ ಇತ್ತು ಕೇಕ್ ಹೇಗಿದೆ ಅಂದ್ಬಿಟ್ಟು ನೋಡಿದೆ. ಗೈಸ್, ಅಲ್ಲಿ ಇಟ್ಟಿದ್ದಾರೆ. ಇವಾಗದೇನೆ ತಂದರು, ಜಸ್ಟು ಅಂಬು ಪಾಚಿ. ಗೈಸ್, ನನ್ನ ಬರ್ಡೆಗೆ ನಾನೇ ಬಲೂನ್ ಊದಿ ಕೊಟ್ಟಿದ್ದೀನಿ. ಬಲೂನ್ ಅಂದರೆ ಮಿಷನಲ್ಲಿ ಊದಿ ಕೊಟ್ಟಿದ್ದೀನಿ. ಆ್ಯಂಡ್ ಗೊಂಬೆ ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ಇನ್ನೂ ಬೇಕಾ ಚಿನಿ ಬಲೂನು? ನಾನು ರೆಡಿ ಆಗೋದೊಂದೇ ಬಾಕಿ. ಟೈಮನ್ನು 8 ಗಂಟೆ. ಏನೆಲ್ಲ ಅಡುಗೆ ಮಾಡಿದ್ದೀವಿ ಗೊತ್ತಾ ಗೈಸ್ ನಾವು?
ಚಿನಿ ಏನೇನು ಸಾರು ಬೇಯ್ತಾ ಇದೆ, ಬಿರಿಯಾನಿ ಆಫ್ ಮಾಡ್ದಾ? ಆಫ್ ಮಾಡಲಾ? ಇದು ಮೊಟ್ಟೆಗೆ ಗ್ರೇವಿ, ಇದು ಮುಚ್ಚಿಬಿಡೋಣ. ಇದು ಮೊಟ್ಟೆಗೆ ಮೇಲೆ ಹಾಕ್ಕೊಂಡು ಆಫ್ ಮಾಡಿಬಿಟ್ಟು ತಿನ್ನೋದು, ಮಸಾಲ ಬರುತ್ತೆ. ಸೊ ಇಲ್ಲಿ ನಾನು ಈರುಳ್ಳಿ, ಸೌತೆಕಾಯಿ ಇದನ್ನೆಲ್ಲ ಇಟ್ಟಿದ್ದೀನಿ, ನಿಂಬೆಹಣ್ಣೆಲ್ಲ. ಇದು ಬಂದು ಮೊಸರು ಬಜ್ಜಿಗೆ ಮೊಸರು ಒಂದು ಹಾಕಬೇಕು ಅಷ್ಟೇ. ಇದು ನಾನು ಮಾಕ್ಟೈಲ್ ಮಾಡೋಕ್ಕೆ ತರಿಸಿದ್ದೆ, ಎಗ್ ಬೇಯಿಸಿದ್ದೀನಿ ಆಲ್ರೆಡಿ. ಇದು ಬಂದು ಚಿಕನ್ ಗ್ರೇವಿ, ಇದು ಒಂದು ಚಿಕನ್ ಪೆಪ್ಪರ್ ಡ್ರೈ, ಆ್ಯಂಡ್ ಇದು ಕಬಾಬ್, ಇದು ಮಟನ್ ಸಾಂಬಾರ್, ಇದು ಮಟನ್ ಸಾಂಬಾರು, ಮಟನ್ ಸಾಂಬಾರು ರೈಸ್ಗೆ ಇಡಬೇಕು ಇವಾಗ. ಇದು ಬಂದು ಬಿರಿಯಾನಿ, ಮಟನ್ ಬಿರಿಯಾನಿ. ಗೊಂಬೆ ಬಾಡಲ್ಲಿ ಬರೀ ಚಿಕನ್ನೇ ಮಾಡಿಬಿಟ್ಟಿದ್ವಿ, ಬರೀ ಮಟನ್ ಗ್ರೇವಿ ಮಾಡಿ. ಈ ಸಲ ಮಟನ್ ಬಿರಿಯಾನಿ, ಮಟನ್ ಸಾಂಬಾರು, ರೈಸು, ಇನ್ನೆಲ್ಲ ಚಿಕನ್ ಐಟಮ್ಸ್ ಇಷ್ಟು ಮಾಡಿದ್ವಿ. ಮನೆ ಗಲೀಜಾಗ್ಬಿಡಿದೆ ಗೈಸ್, ಸಜೆಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಬ್ಲ್ಯಾಕ್ ಡ್ರೆಸ್ನ ವೇರ್ ಮಾಡ್ತಾ ಇರೋದಕ್ಕೆ ಈ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಪಪ್ಪನ ಕೊಡು ಮಗಳೇ, ನನ್ನ ಮಗಳೇ ಎಷ್ಟು ಹೆಲ್ಪ್ ಮಾಡ್ತಾಳೆ ಗೊತ್ತಾ, ಪಾರ್ಸಲೆಲ್ಲ ಜೋಡಿಸ್ತಾಳೆ. ದೊಡ್ಡಮ್ಮ ಅವ್ರದ್ದು ಒಂದು ವೀಡಿಯೋ ನೋಡಿದ್ರೆ ಎದ್ರೋಯ್ತೀರಾ, ಇಷ್ಟು ಚಿಕ್ಕ ವಯಸ್ಸಿಗೆ ಈ ಮಗು ಹಿಂಗೆ ಮಾಡುತ್ತೆ ಅಂತ. ಪಾರ್ಸಲ್ ಬರುತ್ತಲ್ಲ ನಮ್ಮದು, ಪ್ಯಾಕಿಂಗ್ ಮಾಡ್ತೀವಲ್ಲ, ಇಲ್ಲಿ ಇರೋದೆಲ್ಲ ತೊಗೊಂಡೋಗಿ ಅಲ್ಲಿ ಜೋಡಿಸಿದ್ಲು. ಹ್ಞೂ ಕೊಡ್ತಾಳೆ, ಒಳ್ಳೆ ಬುದ್ಧಿ ನನ್ನ ಮಗಳಿಗೆ. ಗೈಸ್ ಪ್ರಮೋದ್ ಅವ್ರದ್ದು ಏನು ಡೆಕೋರೇಷನ್ ನೋಡಿ. ಹ್ಞೂ ಡೆಕೋರೇಷನ್ ಇದು ಭೂಮಿ. ಆ್ಯಂಡ್ ಇದು ನಾನು ಕೇಕ್ ಆರ್ಡ್ರ್ ಕೊಟ್ಟಿದ್ರಲ್ಲ, ಅಲ್ಲೇ ನೋಡ್ಬಿಟ್ಟೆ, ಅವ್ರು ಹೊರಗಡೆ ತೊಗೊಂಡು ಬಂದುಬಿಟ್ರು. ಸೊ ಅಲ್ಲೇ ನೋಡ್ಬಿಟ್ಟು ಓ ಅಂದ್ಬಿಟ್ಟು ನಾನು ಅಲ್ಲೇ ಕೇಕ್ ನೋಡಿದೆ. ಬಟ್ ಫೋಟೋದಲ್ಲಿ ನೋಡಿದ್ದೆ, ಬಟ್ ಈ ಕೇಕ್ ಅಲ್ಲವೇ ಅಲ್ಲ, ಕಂಪ್ಲೀಟ್ಲಿ ಚೇಂಜ್. ಅದಕ್ಕೆ ಅವ್ರು ಆರಾಮಾಗಿದ್ದರು ಅನಿಸುತ್ತೆ. ಸೊ ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಡೆಕೋರೇಷನ್ಗೆ ನಾನೇ ಹೆಲ್ಪ್ ಮಾಡಿದೆ, ನಿಮಗೆ ಗೊತ್ತು, ನಾನೇ ಬಲೂನ್ ಇಟ್ಟಿರೋದು, ಅವ್ರು ಕಟ್ಟಿರೋದು. ಇಲ್ಲಿ ನೋಡಿ ನಮ್ಮ ತಿಂಡಿ ಕಟ್ಟೆ ಫ್ಯಾಮಿಲಿ. ಅಯ್ಯಪ್ಪ ಅಂಕಲ್ ನೋಡು, ಏನು ಮಾತಾಡಲ್ಲ, ಈ ಮುಗ್ಧ ಅಂಕಲ್ ಥರ ಕೂತವ್ರೆ. ಎಷ್ಟು ನಗಿಸ್ತಾರೆ ಗೊತ್ತಾ ಗೈಸ್, ನಮಗೆ ಬೇಜಾರೆಲ್ಲ ಒಟ್ಟೋಗ್ಬೇಕು. ಎಸ್ ಗೈಸ್ ನೋಡಿ, ನಮಗೆಲ್ಲ ಟ್ವಿನ್ನಿಂಗ್ ಇವತ್ತು ಮ್ಯಾಚ್ ಮಾಡ್ಕೊಬಿಟ್ಟಿದ್ದೀವಿ. ಬ್ಲ್ಯಾಕ್ ಫಸ್ಟ್ ಟೈಮ್ ಬ್ಲ್ಯಾಕ್ ಆಗಿರೋದು. ಆ್ಯಕ್ಚುಲಿ ಪ್ರಮೋದ್ ಅವ್ರಿಗೆ ಬ್ಲ್ಯಾಕ್ ಆಗೋದು ಇಷ್ಟ ಆಗಲ್ಲ, ಆದರೂ ನಾನು ಇವತ್ತು ಹಠ ಮಾಡಿ ಬ್ಲ್ಯಾಕ್ನ ಹಾಕ್ಸಿದ್ದೀನಿ. ಸೊ ಈ ರೀತಿ ಕಾಣ್ತಿದ್ದೀವಿ ಎಲ್ಲರೂ. ಕೇಕ್ ಕಟ್ ಮಾಡಲಾ? ಅಪ್ಪು ಫೋನ್ ಇಟ್ಕೊಂಡ್ರೆ ಬೀಳ್ತೇವ್ರೆ, ಹಂಗೆ ಇರಲಿ ವಿಡಿಯೋ. ಅದು ನಿನ್ನೆ ಬ್ಲಾಸ್ಟ್ ಆಯ್ತಲ್ಲ, ಅದು ನಮ್ಮ ಮನೆಯವರು ಅವ್ರಿಗೆ ಬೈದ್ಬಿಟ್ಟು ಅದು ಬೇಡ ಅಂದ್ಬಿಟ್ಟು ಇಸ್ಕೊಂಡಿಲ್ಲ. Happy birthday to you, happy birthday to you, happy birthday to you dear Bhumika, happy birthday to you. ಭೂಮಿಕಾ ಅವರು ಅರ್ಜೆಂಟ್ ಆಗಿ ಓಡಿ ಹೋಗಿದ್ದಾರೆ. ಬನ್ನಿ ಬೇಗ. ಮುಟ್ಟಲ್ಲ ಇಡಮ್ಮ, ಅಲ್ಲೇ ಅದೇ ಆಗದೇ ಇಲ್ಲ, ಅಲ್ಲೇ ಇಡಮ್ಮ. ಅಪ್ಪು ನಾನು ಬ್ಲೆಸ್ ಮಾಡ್ಕೊಂಡು ಉರ್ಬೇಕಿರೋ. ಅಪ್ಪ ಕ್ಲಾಪ್ ಮಾಡು. ನೆರವೇರಲಿ. ನಾನು ನಿನ್ನೆ ಟಚ್ ಮಾತಾಡೋದ, ಟಚ್ ಮಾತಾಡೋದ ಆಜು ಬೇಬಿ. ಮೇಲ್ಗಡೆ ಬೇಡ, ಕೆಳಗಡೆ ಬೇಡ, ಮೇಲ್ಗಡೆ. Happy birthday to you, happy birthday to you, may God bless you, may God bless you. ಮಮ್ಮಿ ಇದು ಬೆಂಡ, ಇದು ಕೇಕ್ ಅನ್ಕೊಂಡ್ಬಿಡ್ತೀನಿ ತಿನ್ಬೋದು ಅಂತ. ಇದು ಕೇಕ್ ಕಡೆ ಇಲ್ಲ, ಅದು ಶೋಗೆ ಆಯ್ತು, ಹೋಗು, ಆಯ್ತು.
ಹ್ಯಾಪಿ ಬರ್ಡೇ ನನ್ನ ಬಾಟೆ ಬಿಡಿ ಬಿಡಿ ಕಾದಾಗಿದೆ ಸಖತ್ತಾಗಿದೆ ನಂಗೆ ತಿಂತಲ್ಲ ಅಲ್ಲಿ ಬರ್ತದೆ ಅಲ್ಲೂ ಬೊಂಬು ಮಾಡಿ ಹಿಂಗೆ ಅಮ್ಮಂಗೆ ಬೊಂಬು ಇಲ್ಲಿ ಬನ್ನಿ ಬನ್ನಿ ಅಯ್ಯೋ ಕೆಳಗಡೆ ಕಟ್ಕೊಂಡ್ಬಿಟ್ಟ ರೀ ಕೆಳಗಡೆ ಕಟ್ಕೊಂಡ್ಬಿಟ್ಟಾರೆ ಎಲ್ಲ ತಿನ್ನೋದೇ ತಂದಿದೆ ಥ್ಯಾಂಕ್ ಯು ಅಬ್ಬು ಮೊನ್ನೆ ಮೊನ್ನೆ ಮಮ್ಮಿ ಬನ್ನಿ ಕರ್ಮ ಬನ್ನಿ ಗೊಂಬೆಗೊಂದ್ಸರಿ ತಿನ್ಸಿ ಆಮೇಲೆ ಪಾಪುಗೊಂದ್ಸರಿ. ನಾವು ಬನ್ನಿ ನೈಟ್ ಹಾಕೊಂಡವ್ರಲ್ಲ ಅದಕ್ಕೆ ಗೊಂಬೆಗೊಂದ್ಸರಿ ತಿನ್ಸಿ. ಬೊಂಬೆ ತಿಂದ್ಲು ಅವಳ ಜೊತೆ ಒಂದು ಫೋಟೋ ತಗೊಳ್ಳಿ ನೀವು ಗರ್ಲ್ಸ್. ಕೇಕ್ ಸ್ವಲ್ಪ ಸ್ವಲ್ಪ ತಿಂದು ಊಟ ಮಾಡ್ಬೇಕು ಹೋಗಿ ಕುಡಿ ಫೋಟೋನು ಹಂಗಂಗೆ ತೆಗಿತಿದ್ದೀನಿ. ಅಪ್ಪ ಕೊಡೋದು ಆನ್ ಮಾಡೋಣ ಕೊಡು ಚೆನ್ನಾಗಿದೆ ಹಾಕಬೇಕು ಆ ಬಿಗ್ ಬಾಸಲ್ಲಿ ಗಿಲ್ಲಿಗೆ ಮಾಡ್ತಾರಲ್ಲ ಹಂಗೆ ಮಾಡ್ತಾನಲ್ಲ ಹಂಗೆ ಎಲ್ಲ. ಹಲೋ ಕಿಮ್ನಿ ಭೂಮಿಕಾ ತಿನ್ಸ್ಕೊಳ್ಳಿ. ಬನ್ನಿ ರೀ ನೀವು ವಿಡಿಯೋ ಮಾಡ್ಬಾರಿ ಇಲ್ಲ ಹ್ಯಾಂಡ್ ವಾಶ್ ಇದೆ ಆಯ್ತು ಕ್ರೀಮ್ ಜಾಸ್ತಿ ಇಲ್ಲ ಹಾಕಿದೆ ಕೈಗೆ ತಂದಿದ್ದೇವಲ್ಲ ಪೈನಾಪಲ್ ಯಾವುದು ಪೈನಾಪಲ್ ಬನ್ನಿ ಅದ್ರಂಗೆ ನೀವು ವಿಡಿಯೋ ಮಾಡಿ ನಿನ್ನೆ ಗ್ರೇಪ್ಸ್ ಅಂದ್ರೆ ನೀವು ಇವತ್ತು ಪೈನಾಪಲ್ ಅಂದ್ರೆ ನೀವು ಸೂಪರು. ನಾನಾ ಆನ್ ಇದೆ ಓ ಇಬ್ರು ಯಾವುದೇ ಇರ್ಬೋದು. ಇಬ್ರು ಫುಲ್ ಬ್ಲ್ಯಾಕ್ ಹಾಕೊಂಡು ಮಿಂಚ್ತಿದ್ದೀರಾ ಸಿಸ್ಟರ್ಸ್ ಥರ ಕಾಣ್ತಿದ್ದೀರಾ ಚಿಕ್ಕ ಹುಡುಗ ನನ್ನ ಮುಂದೆ ಹೈಟ್ ಕಡಿಮೆ ಅಲ್ವಾ ಇಷ್ಟೇ ಗೈಸ್ ನನ್ನ ಬರ್ಡೇ ಮುಗಿದ್ದು ಒಳ್ಳೆ ನಾನೇ ತಿನ್ಬಿಟ್ರೆ ಒಳ್ಳೆ ನಿದ್ದೆ ಬೆಳಗ್ಗೆಗೆ ಅಂತ ನಾನು ನಿದ್ದಲ್ಲ ಪಪ್ಪು ನನ್ನ ಮಮ್ಮಿ ಕಳಿಸ್ಕೊತಾರೆ ಪಪ್ಪದವ್ರದ್ದು ನಿದ್ದೆ ನನಗೆ ನನ್ನ ಬರ್ಡೇ ನೆಕ್ಸ್ಟ್ ಡೇ ಆಂಟಿ ಮನೆಗೆ ಹೋಗಿದ್ದೆ ನಾನು. ಸೊ ಆಂಟಿ ಮತ್ತು ಸಹನಾ ಅವನಿಗೆ ಗಿಫ್ಟ್ ರೆಡಿ ಮಾಡಿದರು ಆ್ಯಂಡ್ ನನ್ನ ಬರ್ಡೇ ದಿನ ಹೋಗ್ತೀನಿ ಅಂದ್ಬಿಟ್ಟು ಬಿರಿಯಾನಿ ಎಲ್ಲ ರೆಡಿ ಮಾಡಿದರು. ಬಟ್ ನಾವು ಹೋಗೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬರ್ಡೇ ವ್ಲಾಗ್ ಇದಾಗಿತ್ತು. ಇನ್ನು ಮುಂದೆ ಎವ್ರಿ ಡೇ ಈವ್ನಿಂಗು 5 o'clockಗೆ ವ್ಲಾಗ್ ಬರುತ್ತೆ. ಮಿಸ್ ಆಗಲ್ಲ, ಡೈಲಿ ವ್ಲಾಗ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್.